ನಮಸ್ಕಾರ A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಎಲ್ಲರಿಗೂ ಶುಭ ಮುಂಜಾನೆಯ ವಂದನೆಗಳು. ಅಖಿಲ ಭಾರತ ಬೌದ್ಧ ವೇದಿಕೆ ಮತ್ತು ಭಾರತದ ಎಲ್ಲ ಬೌದ್ಧ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಇವತ್ತು ಈ ಪತ್ರಿಕಾ ಗೋಷ್ಠಿಯನ್ನ ಕರೆಯಲಾಗಿದ್ದು, ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತ ಎಲ್ಲ ಮಾಧ್ಯಮ ಮಿತ್ರರಿಗೂ, ಎಲೆಕ್ಟ್ರಾನಿಕ್ ಮತ್ತು ಬರಹ ಮಾಧ್ಯಮದ ಎಲ್ಲ ಮಿತ್ರರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ವೇದಿಕೆ ಮೇಲೆ ಪೂಜ್ಯ ಬದಂತ ಪ್ರಜ್ಞಾಶೀಲ್ ಮಹಾತೇರು ಬಂತೇಜಿಯವರು ಅಖಿಲ ಭಾರತ ಬೌದ್ಧ ವೇದಿಕೆಯ ಸಲಹೆಗಾರರಾಗಿ ಭಾರತದಾದ್ಯಂತ ತಿರುಗಾಡಿ ಬೌದ್ಧ ವಿಹಾರದ ಮುಕ್ತಿ ಆಂದೋಲನಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕದ ಪರವಾಗಿ ಆಯುಷ್ಮಾನ್ ಸಂಯೋಜಕರಾಗಿ ಬುದ್ಧಗೋಷ್ಠಿ ಹೆಗಡೆಯವರು ಮತ್ತು ಆಯುಷ್ಮಾನ್ ವೆಂಕಟೇಶ್ ವಗ್ಯಾನ್ ಇವರು ಭಾರತೀಯ ಬೌದ್ಧ ವೇದಿಕೆಯ ಸಂಚಾಲಕರಾಗಿ ಕರ್ನಾಟಕ ರಾಜ್ಯಾದ್ಯಂತ ಇದರ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮೊಂದಿಗೆ ಹಿರಿಯ ಉಪಾಸಕರಾದಂಥ ಮಹೇಶ್ ಕ್ಯಾತನ್ ಅವರು ಹಾಗೂ ಭಾರತೀಯ ಬೌದ್ಧ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರಾದಂಥ ಬಸವರಾಜ್ ಚಲವಾದಿ ಅವರು, ನಾನು ಸಂತೋಷ್ ಕುಮಾರ್ ಶಾಹಪುರ್ भारतीय बौद्ध महासभा जिला प्रधान. संस्कृत भाषा में कर दिया, इसलिए उसको क्या हुआ, सत्यम शिवम सुंदरम, ये संस्कृत भाषा में है. बुद्ध का वाणी सत्य है, सत्य जो है वो सुंदर है और वही जो है सनातन है. संस्कृत इस देश का भाषा है. ये बहुत बाद में निर्माण हुआ. महान अशोक सम्राट के जितने शिलालेख है, जितना चीजें तब तक के संस्कृत नहीं है. ये तो संस्कारित भाषा है. ये संस्कार करके बनाया वाला ईरानी भाषा पे संस्कार करके मिला के मॉडिफाइड किया वाला संस्कारित भाषा है, इसलिए संस्कृत है. मूल भारत का नहीं है. नहीं, मूल भारत का नहीं है, ये बाहर से आया हुआ. आप झेंद अवस्था देख लिए उठा के पारसियों का, उनका सब मिलता जुलता. ये र आर्य आर्य वगैरह जो है, हमारे यहाँ वो र नहीं है, सारा का सारा सादा सिंपल है. बहुत सा शब्द ये बाद में मॉडिफाई करके बनाया हुआ है.